ಬನ್ನಿ ಕಲಿಯೋಣ ಸೌಂದರ್ಯ ಲಹರಿ. ಸೌಂದರ್ಯ ಲಹರಿ ಕಲಿಕೆಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ನಾನು ನಿಮ್ಮ ಪೂರ್ಣಿಮಾ ಮಂಜುನಾಥ್. ಇದುವರೆಗೆ ನೀವು 51ನೇ ಶ್ಲೋಕದವರೆಗೂ ಕಲ್ತಿದ್ದೀರಾ ಅಂತ ಭಾವಿಸ್ತಾ 52ನೇ ಶ್ಲೋಕವನ್ನು ಈ ದಿನ ನಾವು ಕಲಿಯೋಣ. ಮೊದಲಿಗೆ ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಬನ್ನಿ ಕಲಿಯೋಣ. ಸೌಂದರ್ಯ ಲಹರಿಯ 52ನೇ ಶ್ಲೋಕ ಹೀಗಿದೆ. ಮೊದಲಿಗೆ ಬಿಡಿಸಿ ತಿಳ್ಕೊಳ್ತಾ ಬರೋಣ. ಗತೆ ಕರ್ಣಾಭ್ಯರ್ಣಂ ಗರುತ ಇವ ಪಕ್ಷ್ಮಾಣಿ ದಧತಿ. ಮಹಾಪ್ರಾಣದ ಕಡೆ ಗಮನ ಇರಲಿ. ಪುರಾಂಭೇತುಶ್ಚಿತ್ತ ಪ್ರಶಮ ರಸ ವಿದ್ರಾವಣ ಫಲೇ ಇಮೇ ನೇತ್ರೇ ಗೋತ್ರಾಧರ ಪತಿಕುಲೋತ್ತಂಸ ಕಲಿಕೆ ತವಾಕರ್ಣಾಕೃಷ್ಟ ಸ್ಮರಶರ ವಿಲಾಸಂ ಕಲಯತಃ. ಹೀಗೆ ಓದ್ಕೊಳ್ಳಿ, ಒಂದು 4 ಸಾರಿ ಓದಿ ಪದಗಳನ್ನ. ಅದಾದಮೇಲೆ ಅದರ ಅರ್ಥ ಏನು, ಹಾಗೆ ಪೂರ್ತಿ ಹೇಳಿದ್ರೆ ಹೇಗಿರುತ್ತೆ, ಮತ್ತು ಈ ಶ್ಲೋಕವನ್ನು ಪುನಃ ಪುನಃ ಪಠನೆ ಮಾಡೋದ್ರಿಂದ ಏನೆಲ್ಲ ಲಾಭಗಳಿದೆ ಅದನ್ನೆಲ್ಲ ತಿಳ್ಕೊಳ್ತಾ ಬರೋಣ. ಈ ಶ್ಲೋಕದಲ್ಲಿ ನಾವು ದೇವಿಯ ನೇತ್ರಗಳ ವರ್ಣನೆಯ ಬಗ್ಗೆ ತಿಳ್ಕೊಳ್ತಾ ಬರ್ತೀವಿ. ಗತೆ ಕರ್ಣಾಭ್ಯರ್ಣಂ ಗರುತ ಇವ ಪಕ್ಷ್ಮಾಣಿ ದಧತಿ ಪುರಾಂಭೇತುಶ್ಚಿತ್ತ ಪ್ರಶಮರಸ ವಿದ್ರಾವಣ ಫಲೇ ಇಮೇ ನೇತ್ರೇ ಗೋತ್ರಾಧರಪತಿ ಕುಲೋತ್ತಂಸ ಕಲಿಕೆ ತವಾಕರ್ಣಾಕೃಷ್ಟ ಸ್ಮರಶರ ವಿಲಾಸಂ ಕಲಯತಃ. ಇಲ್ಲಿ ಪದಗಳ ಅರ್ಥವನ್ನು ತಗೊಂಡಾಗ ಗೋತ್ರಾಧರ ಪತಿಕುಲೋತ್ತಂಸ ಕಲಿಕೆ ಅಂದರೆ ಹಿಮವಂತ ನಮ್ಮ ಬಗ್ಗೆ ಹೇಳ್ತಾ ಇರುವಂತಹದ್ದು. ಹಿಮವಂತನ ವಂಶಕ್ಕೆ ಶಿರೋಭೂಷಣವಾಗಿರುವ ದೇವಿ ಪಾರ್ವತಿಯ ಬಗ್ಗೆ ಇಲ್ಲಿ ಹೇಳ್ತಾ ಇರುವಂತಹದ್ದು. ದೇವಿಯ 2 ಕಣ್ಣುಗಳನ್ನು ಇಲ್ಲಿ ತವ ಇಮೆ, ಇಮೆ ಅಂದರೆ 2, ನೇತ್ರೇ ಅಂದರೆ 2 ಕಣ್ಣುಗಳು. ಕರ್ಣಾಭ್ಯರ್ಣಂ ಗತೆ ಅಂದರೆ ಕಿವಿಗಳ ಸಮೀಪವನ್ನು ಹೊಂದಿರುವುದರಿಂದ ಕರ್ಣಾಭ್ಯರ್ಣಂ ಗತೆ. ಪುರಾಂ ಅಂದರೆ 3 ಲೋಕಗಳನ್ನು, ತ್ರಿಪುರಗಳನ್ನು. ಭೇತ್ತುಂ ಅಂದರೆ ನಾಶಪಡಿಸಿದಂತಹ ಯಾರು? ಈಶ್ವರ. ಚಿತ್ತ ಪ್ರಶಮ ರಸ ವಿದ್ರಾವಣ ಫಲೇ ಅಂದರೆ ತ್ರಿಪುರ ನಾಶ ಮಾಡಿದ ಶಿವನ ಚಿತ್ತದಲ್ಲಿ ಶಾಂತರಸವನ್ನು ಮೂಡಿಸುವಂತಹ ಕಣ್ಣುಗಳು. ಅಂದರೆ ತಪೋವಿಮುಖನಾಗಿ ಅನುರಾಗದಿಂದ ದೇವಿಯನ್ನು ನೋಡುವಂತಹದ್ದು. ಕಿರುಗಣ್ಣಿನ ದೃಷ್ಟಿಯ ಬಗ್ಗೆ ಇಲ್ಲಿ ಹೇಳಿರುವಂತಹದ್ದು. ಆಕರ್ಣಾಕೃಷ್ಟ ಸ್ಮರಶರ ವಿಲಾಸಂ ಅಂದರೆ ಕಿವಿಯವರೆಗೂ ಬಂದಿರುವಂತಹ ಮನ್ಮಥನ ಬಾಣದ ರೀತಿ ಅಂತ ಇಲ್ಲಿ ತಗೊಳ್ಳುವಂತಹದ್ದು. ಏನು? ದೇವಿಯ ಕಣ್ಣುಗಳು. ಕಲಯತಃ ಅಂದರೆ ಉಂಟು ಮಾಡುತ್ತಿದೆ. ಅಂದರೆ ಪರ್ವತರಾಜನಾದ ಹಿಮವಂತನ ವಂಶಕ್ಕೆ ಶಿರೋಭೂಷಣವಾಗಿರುವಂತಹ ದೇವಿಯ 2 ಕಣ್ಣುಗಳು ಬಾಣದ ಹಿಂದಿನ ಗರಿಗಳಂತೆ ಇರುವಂತಹ ಕಣ್ಣುಗಳ ರೆಪ್ಪೆಗಳನ್ನು ಹೊಂದಿರುವಂತಹದ್ದು. ಹಾಗೆ ಆ ದೇವಿಯ ಕಣ್ಣುಗಳು ಕಿವಿಯವರೆಗೂ ವ್ಯಾಪಿಸಿರುವಂತಹದ್ದು. 3 ತ್ರಿಪುರಗಳನ್ನು ಜಯಿಸಿದ ಪರಶಿವನ ಚಿತ್ತದ ಶಾಂತಿಯನ್ನು
ಬದಲಾಯಿಸಲು, ಕದಡಲು, ಅವನ ತಪಸ್ಸನ್ನು ಭಂಗ ಮಾಡೋದು ಅಂತ ಇರುವಂತಹ ದೇವಿಯ ಓರೆ ನೋಟ ಕಿವಿಯವರೆಗೂ ಎಳೆದು ಬಂದಿದೆ ಅಂತ. ಅಂದರೆ ಮನ್ಮಥನ ಬಾಣಗಳ ಲೀಲೆಯಂತೆ ತೋರುತ್ತಿವೆ ಅಂತ ಇಲ್ಲಿ ಹೇಳ್ತಾ ಇರುವಂತಹದ್ದು. ದೇವಿಯ ನೇತ್ರಕಮಲಗಳು ಮನ್ಮಥನ ಪುಷ್ಪಬಾಣಗಳ ತುದಿಗೆ ಕಟ್ಟಿದ ಗರಿಗಳು. ಇನ್ನು ಪರಶಿವನ ಮೇಲೆ ದೇವಿ ತನ್ನ ಕಟಾಕ್ಷ ಬೀರಿದಾಗ ಅವು ಕರ್ಣಪರ್ಯಂತವಾಗಿ ವಿಸ್ತರಿಸಿ ಅವಳು ದೀರ್ಘನಯನೆಯಾಗಿ ಕಾಣ್ತಾಳೆ ಅಂತ ಇಲ್ಲಿ ಹೇಳ್ತಾ ಇರುವಂತಹದ್ದು. ಬಾಣಗಳಿಗೆ ಗರಿಗಳಿರುತ್ತೆ. ಅದು ಎದುರು ವ್ಯಕ್ತಿಯನ್ನು ಸೀಳಲು ಮತ್ತು ಅಗ್ರಭಾಗದಲ್ಲಿ ಮೊನಚಾಗಿರುವಂತಹದ್ದು ನಮಗೆ ಗೊತ್ತಿರುವಂತಹದ್ದೇ. ಲೋಹದ ತುದಿ ಇರುವಂತಹದ್ದು. ಇಲ್ಲಿ ಅದನ್ನು ದೇವಿಯ ರೆಪ್ಪೆಗಳು ಮತ್ತು ದೇವಿಯ ಕಣ್ಣಿನ ನೋಟಕ್ಕೆ ಹೋಲಿಕೆಯನ್ನು ಕೊಟ್ಟಿರುವಂತಹದ್ದಾಗಿದೆ. ಸೌಂದರ್ಯ ಲಹರಿಯ 52ನೇ ಶ್ಲೋಕವನ್ನು ಪುನಃ ಪುನಃ ಪಠನೆ ಮಾಡೋದ್ರಿಂದ ಆಗುವಂತಹ ಲಾಭಗಳು, ಫಲಶ್ರುತಿಗಳು ಏನು ಅಂತಂದರೆ, ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂತಹ ಒಂದು ಶಕ್ತಿ ಸಿಗುತ್ತೆ. ಹಾಗೆ ಕಣ್ಣು ಮತ್ತು ಕಿವಿಗಳಿಗೆ ಸಂಬಂಧಿಸುವಂಥ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗಿ ದೃಷ್ಟಿ ಮತ್ತು ಶ್ರವಣ ಶಕ್ತಿ ಎರಡೂ ವೃದ್ಧಿಯಾಗುವಂತಹದ್ದು. ಹಾಗೆ ಮನಸ್ಸಿನಲ್ಲಿರುವಂತಹ ಅಶಾಂತಿ, ಕಾಮನೆಗಳನ್ನು ದೂರ ಮಾಡಿ ಶುದ್ಧ ಹಾಗೂ ನಿರ್ಮಲ ಭಕ್ತಿಯನ್ನು ಕೊಡುವಂತಹದ್ದಾಗಿದೆ. ಹೀಗೆ ಸೌಂದರ್ಯ ಲಹರಿಯಲ್ಲಿ ತಾಯಿಯ ವಿಶಾಲವಾದ ಕಣ್ಣುಗಳು ಮತ್ತು ಬಾಣದ ಗರಿಗಳಂತೆ ಸುಂದರವಾಗಿರುವ ಕಣ್ಣು ರೆಪ್ಪೆಗಳನ್ನು ವರ್ಣಿಸಿರುವಂತಹದ್ದಾಗಿದೆ. ಆ ಕಣ್ಣುಗಳು ಸ್ವತಃ ಪರಮೇಶ್ವರನ ಮನಸ್ಸನ್ನು ಕರಗಿಸುವಂತಹದ್ದಾಗಿದೆ ಅಂತ ಕೂಡ ಎಲ್ಲ ನಾವು ತಿಳ್ಕೊಳ್ತಾ ಬಂದ್ವಿ. ಹೀಗೆ ಸೌಂದರ್ಯ ಲಹರಿಯ 52ನೇ ಶ್ಲೋಕವನ್ನು ನೀವು ಕಲಿಯಬಹುದು. ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಸೌಂದರ್ಯ ಲಹರಿಯ 53ನೇ ಶ್ಲೋಕ ಹೇಗಿದೆ, ಕಲಿಯುವ ಬಗೆ ಹೇಗೆ, ಅದನ್ನೆಲ್ಲ ತಿಳ್ಕೊಳ್ಬಹುದು. ಧನ್ಯವಾದಗಳು.